ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನಾವಿವತ್ತು ಬ್ರೇ ಬೀಚ್ಗೆ ಹೋಗ್ತಾ ಇದ್ದೀವಿ. ಬನ್ನಿ, ಲೆಟ್ಸ್ ಗೋ. ಇನ್ನು 1 ನಿಮಿಷ ಐತೆ ಬಸ್ ಬರೋಕ್ಕೆ. ನಾವಂತೂ ರೆಡಿಯಾಗಿ ಸಖತ್ ಲೇಟ್ ಆಗೋಯ್ತು. ಸುಹಾಸ್ ಅವರೇ ಲೇಟು. ನೀವೇ ಲೇಟ್ ಅಂತ ಇದ್ದೀರಿ, ಹಿಂಗಂತ ಇದ್ದೀರಾ? ಆಯ್ತು, ನಿಜ ಅಂತ. ಎಲ್ಲ ಮುಂದೆ ನಡ್ಕೊಯ್ತಾ ಇದ್ದಾರೆ. ನಾವಿಬ್ರು ಬೆಳಿಗ್ಗೆ ಜಾಗ್ ಹೋಗಿದ್ದೀವಿ, ಅದೇ ಸುಸ್ತಾಗ್ಬಿಟ್ಟಿದ್ದೀವಿ. ಆ್ಯಕ್ಚುಲಿ ಅರ್ಧ ಕಿಲೋಮೀಟರ್ ಇಲ್ಲ, 3 ಕಿಲೋಮೀಟರ್. ಸುಮ್ಮನೆ ವ್ಲಾಗಿಗೆ 3 ಅನ್ಬೇಕು ನೀವು. ಅರ್ಧ ಕಿಲೋಮೀಟರ್ ವಾಕ್ ಮಾಡಿದ್ರು 3.5 ಕಿಲೋಮೀಟರ್ ಏನು ಜಾಗ್ ಮಾಡಿದ್ವಿ ಅಂತ ಹೇಳ್ಬೇಕು. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ ಕಳ್ಸಿ. ಈಗ ಬಸ್ಸಿಂದ ಇಳಿದ್ವಿ. ಇನ್ನೂ ಒಂದು 800 ಮೀಟರ್ಸಿಂದ 1 ಕಿಲೋಮೀಟರ್ ವಾಕ್ ಮಾಡಬೇಕು. ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇವತ್ತು ತುಂಬ ಬಿಸಿಲಿದೆ, ಅದಕ್ಕೇ ನಾವು ಬೀಚಿಗೆ ಬರೋಣ ಅಂತ ಅಂದ್ಕೊಂಡಿದ್ದು. ನಾನು ಬಂದು 1 ವೀಕ್ ಆಯ್ತು ಅನ್ಸುತ್ತೆ, 1.5 ವೀಕ್ ಆಯಿತು. ಆದ್ರೂ ಬಿಸಿಲೇ ನೋಡಿರಲಿಲ್ಲ. ಇವತ್ತೇ ಬಿಸಿಲು ನೋಡಿದ್ದು. ಆ್ಯಕ್ಚುಲಿ ಬಂದ್ವಿ ನಡ್ಕೊಂಡು. ಬ್ರೇ ಬೀಚ್ ಇದು. ಓಕೆ, ಬ್ರೇ ಬೀಚ್ಗೆ ಆ್ಯಕ್ಚುಲಿ ಚೆನ್ನಾಗೈತೆ. ಏನಾಯ್ತಲ್ಲ ಜನ ಇಲ್ಲ ಆಕ್ಚುಲಿ ಇವತ್ತು ತುಂಬಾ. ಮೌಂಟೇನ್ಸ್. ಓಕೆ, ನೋಡಿ ಮೌಂಟೇನ್ಸ್. ಅದು ಮಾರ್ನಿಂಗ್ ಏನಾರ ಬಂದಿದ್ರೆ ಫುಲ್ ಫಾಗ್ ತುಂಬ್ಕೊಂಡಿರ್ತಿತ್ತೆ. ಆ್ಯಕ್ಚುಲಿ ಬಿಸಿಲೈತೆ, ಆದ್ರೂ ಚಳಿ. ಈ ವಿಂಡ್ ಬರ್ತಿರೋದು ತುಂಬ ಕೂಲಾಗೈತೆ. ನೋಡಿ, ಇಲ್ಲಿ ಯಾರೋ ರೆಸ್ಟ್ ಮಾಡ್ತಾ ಇದ್ದಾರೆ. ಕಂಪ್ಯಾರಿಟಿವ್ಲಿ ಜನ ಸ್ವಲ್ಪ ಕಡಿಮೆ ಇದ್ದಾರೆ. ಆಮೇಲೆ ಇಲ್ಲಿ ಸ್ಟ್ರೀಟ್ ಡಾಗ್ಸೇ ನೋಡಿಲ್ಲ ನಾನು, ಬೀದಿ ನಾಯಿಗಳು ನೋಡಿಲ್ಲ. ಎಲ್ಲ ಬರೀ ಸಾಕಿರೋ ನಾಯಿಸ್ ಅಂದ್ಬಿಟ್ಟೆ, ಸಾಕಿರೋ ಡಾಗ್ಸೇ. ಅಬ್ಬ, ಬಂದ್ವಿ ನೋಡಿ ಬೀಚ್. ಪೆಬಲ್ಸ್ ಇದೆ ಅಂತ. ಈ ಮಂಗಳೂರಲ್ಲಿ ಸೈಂಟ್ ಮೇರೀಸ್ ಐಲ್ಯಾಂಡ್ ಇದೆಯಲ್ಲ, ಅದೇ ಥರ ಬರೀ ಪೆಬಲ್ಸ್. ಅದ್ರಂತೂ ಇನ್ನೂ ಪೆಬಲ್ಸ್ ಹಂಗೆ ಇದೆ. ಎಲ್ಲ ಫ್ರೆಶ್ ಪೆಬಲ್ಸ್ ಇದೆ, ಅಂದರೆ ಹತ್ತಾನೆ ಬಂದಿರೋ ಪೆಬಲ್ಸ್. ಇಲ್ಲೆಲ್ಲ ಸ್ವಲ್ಪ ಎಲ್ಲ ಡ್ರೈ ಆಗಿಬಿಟ್ಟಿದೆ ಬಿಸಿಲಿಗೆ. ಆ್ಯಕ್ಚುಲಿ ಕಾಲನ್ನ ನೀರೊಳಗಡೆ ಹಾಕಿದ್ರೆ ಫುಲ್ ಫ್ರೀಸ್ ಆಗ್ತಿದೆ, ಅಷ್ಟು ಕೋಲ್ಡ್ ಐತೆ ನೀರು. ಹಬ್ಬ, ಎಲ್ಲರೂ ಫೋಟೋ ತಗೊಂಡ್ರು. ನಾನು 1-2-3 ಫೋಟೋ ತೊಗೊಂಡಿದ್ದೀನಿ. ಈಗ ಬೀಚಲ್ಲಿ ಸ್ವಲ್ಪ ಹೊತ್ತು ಕೂತಿದ್ದು ಎಲ್ಲ ಫೋಟೋಸ್ ತಗೊಂಡು ಏನಾದರೂ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ. ಬೇಜಾರಾಯ್ತಾ? ನಾನು ಟೈಮ್ ಲ್ಯಾಬ್ಸ್ ಮಾಡೋಕ್ಕೆ ಹೇಳಿದ್ರು, ಬಟ್ ಮಾಡಿಲ್ಲ. ಇವ್ರಿಗೆ, ರಕ್ಷಾ ಅವ್ರಿಗೆ ಮತ್ತೆ ಯಾಶಿನಿ ಅವ್ರಿಗೆ ಬೇಜಾರಾಗಿದೆ ಅಂತ. ಸಾರಿ, ಯಾಶಿನಿ ಅಲ್ಲ, ಯಶಸ್ವಿನಿ ಅವ್ರಿಗೆ. ಆಮೇಲೆ ಯಾವ ಇವೆಲ್ಲ ಇಟ್ ಇಸ್ ನಾಟ್ ಮೇಕ್ಸ್ ನೋ ಸೆನ್ಸ್. ಯಶಸ್ವಿನಿ ನಾಗರಾಜ್ ಅವ್ರಿಗೆ ತುಂಬ ಬೇಜಾರಾಗಿದೆ ಅಂತೆ. ಆದರೂ ಇಟ್ಸ್ ಓಕೆ, ನಾನು ಟೈಮ್ ಲ್ಯಾಬ್ಸ್ ಮಾಡಿಲ್ಲ. ಯಾಕಂದರೆ ನನ್ನ ಹತ್ರ ಇರೋದೇ ಬರೀ 30%. ನಮ್ಮ ಇಂಡಿಯಾದಲ್ಲಿ ಇದೆಯಲ್ಲ R1, R15 ಎಲ್ಲ ನೋಡಿದ್ದೀವಿ. ಬಟ್ ಇದು ನೋಡಿ R7. ಒಬ್ಬ ಗಾಡಿ ಮಾತ್ರ ಸಕಾಲ ಕಾಣ್ತೈತೆ. ಈಗ ಊಟ ಮಾಡೋಕ್ಕೆ ರೆಸ್ಟೋರೆಂಟ್ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಒಬ್ಬ ಆ್ಯಕ್ಚುಲಿ ತುಂಬ ರೆಸ್ಟೋರೆಂಟ್ಸ್ ಇದೆ. ಯಾವ್ದು ಜಾಸ್ತಿ ಎಕ್ಸ್ಪೆನ್ಸಿವ್ ಇಲ್ಲ, ಯಾವ್ದು ತುಂಬ ಅಫೋರ್ಡಬಲ್ ಆಗಿರುತ್ತೋ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಒಂದು ಕಿಲೋಮೀಟರ್ ವಾಕ್ ಮಾಡ್ಕೊಂಡು ಬಂದು ರಕ್ಷಾ ಯಾವುದೋ ಪಿಜ್ಜಾ ಹತ್ರ ಕರ್ಕೊಂಡು ಬಂದಿದ್ದಾಳೆ. ಅಪಾಚಿ ಪಿಜ್ಜಾನ ಇದು? ನಮ್ಮೂರಲ್ಲಿ ಅಪಾಚಿ ಗಾಡಿ ಅಷ್ಟೇ ಇರೋದು. ಇಲ್ಲ, ಓಕೆ. ಟ್ರೈನ್ ಕವರ್ ಮಾಡಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ಲು. ಈಗ ಕವರ್ ಮಾಡಿದ್ದೀನಿ ನೋಡಿ. ಸುಹಾಸ್ ಅವರು
ಸುಹಾಸ್ ಅವ್ರು ಚಡ್ಡಿ ಹಾಕೊಂಡಿದ್ದಾರೆ, ಫುಲ್ ವ್ಯೂಸ್ ಬರಲೇಬೇಕು ಈ ವಿಡಿಯೋಗೆ. ನನ್ನ ಫೋನಲ್ಲಿ ಚಾರ್ಜ್ ಇಲ್ಲ ಆ್ಯಕ್ಚುಲಿ, ಆಗಲೇ ಡೆಡ್ ಆಗಿಬಿಡೈತೆ. ಸುಹಾಸ್ ಅವ್ರ ಫೋನಲ್ಲಿ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಲ್ಲಿ ಬಸ್ಗೆ ಇನ್ನೂ 10 ಮಿನಿಟ್ಸ್ ಇತ್ತು, ಅದಕ್ಕೆ ಸೂಪರ್ ಮಾರ್ಕೆಟಿಗೆ ಬಂದ್ವಿ. ಸೂಪರ್ ಮಾರ್ಕೆಟಲ್ಲಿ ನೋಡಿ ಎಲ್ಲ ಥರ ಐಟಮ್ಸ್ ಇಲ್ಲೇ ಸಿಗುತ್ತೆ. ಬಟ್ ಇನ್ನೊಂದು ಏನಂದರೆ ಇಲ್ಲಿ ಆಲ್ಕೋಹಾಲ್ ಕೂಡ ಸಿಗುತ್ತೆ. ನಾನು ಲಾಸ್ಟ್ ಟೈಮ್ ಸೂಪರ್ ಮಾರ್ಕೆಟ್ ಹೋದಾಗಲೇ ತೋರಿಸೋಣ ಅಂದ್ಕೊಂಡೆ, ಬಟ್ ಸುಮ್ಮನೆ ಆಗ್ಬಿಟ್ಟೆ. ಅದನ್ನೇ ಹುಡುಕ್ತಾ ಇದ್ದೀನಿ ನಿಮ್ಗೆ ತೋರಿಸೋಣ ಅಂತ. ಬೇಡ ಒಂದು ನಿಮಿಷ ತೋರಿಸ್ತೀನಿ. ಇಲ್ಲೆಲ್ಲೋ ಇತ್ತು. ಮತ್ತು ಇಲ್ಲಿ ಎಲ್ಲ ಏನಂದರೆ ಎಲ್ಲ ಕಾಸ್ಟ್ಲಿನೇ, ಮ್ಯಾಕ್ಸಿಮಮ್ ಎಲ್ಲ ನಿಮಗೆ ಎಲ್ಲ ಎಕ್ಸ್ಪೆನ್ಸಿವೇ ಅನಿಸುತ್ತೆ. ಎಲ್ಲ ಥರ ಎಲ್ಲ ಐಟಮ್ಸು ನಿಮ್ಗೆ ಎಕ್ಸ್ಪೆನ್ಸಿವ್ ಅನಿಸುತ್ತೆ. ನೋಡಿ, ಆಲ್ಕೋಹಾಲ್ಗೆ ಅಂತಲೇ ಒಂದು ಸೆಕ್ಷನ್ ಇರುತ್ತೆ. ಈ ಥರ ಇದೆ ಆಲ್ಕೋಹಾಲ್ ಸೆಕ್ಷನ್. ಎಲ್ಲ ಥರ ನಿಮಗೆ ಬಿಯರ್ ಮತ್ತು ಆಲ್ಕೋಹಾಲ್ ಸಿಗುತ್ತೆ. ಈ ಥರ ನೋಡಿ, ಈ ಥರ ಒಳಗಡೆ ಹೋಗೋದು, ಒಳಗಡೆ ಹೋಗಿ ತೋರಿಸ್ತೀನಿ ನಾನು. ಇದೇ ಐರ್ಲ್ಯಾಂಡ್ನ ಬೆಸ್ಟ್ ಬಿಯರ್, ಇವರೇ ಪ್ರಿಪೇರ್ ಮಾಡೋದು. ಇದ್ರ ಹೆಸರು ಗಿನ್ನಿಸ್ ಅಂತ. ನೋಡಿ, ಆ್ಯಕ್ಚುಲಿ ನನಗೂ ತುಂಬ ಗೊತ್ತಿಲ್ಲ, ಸ್ವಲ್ಪ ತಿಳ್ಕೊಂಡಷ್ಟು ಹೇಳ್ತೀನಿ ನಾನು. ನೋಡಿ, ಇದೆಲ್ಲ ಎಣ್ಣೆ ಬಾಟಲ್ಸು. ಇದು ನೋಡಿ, ಇದು 61 ಯೂರೋಸ್ ಅಂತೆ. 5,400 ರುಪೀಸ್ ಇದು. ಮತ್ತು ನೋಡಿ, ಎಲ್ಲ ಥರ ಬಿಯರ್ಸ್ ಎಲ್ಲ ಇದೆ. ನನ್ನ ಪ್ರಕಾರ ಇದು ವೈನ್ ಅನಿಸುತ್ತೆ. ವೈನಾ ಗೊತ್ತಿಲ್ಲ ನನಗೂ. ನೋಡಿ, ತುಂಬ 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 ಕಲೆಕ್ಷನ್ಸ್ ಇದೆ ಇಲ್ಲಿ. ನೋಡಿ, ಇದು ವೈನಾ, ಇಲ್ಲೇ ಬರ್ದಿದೆ ಅನಿಸುತ್ತೆ. ನೋಡಿ, ಇದು ಯಾವ್ಯಾವ ದೇಶದ್ದು ಅಂತಲೂ ನೀವು ಇರುತ್ತೆ. ಇಲ್ಲಿ ನೋಡಿ, ಅಲ್ಲಿ ಇಟಲಿದ್ದು, ಸ್ಪೇನ್ದು, ಫ್ರಾನ್ಸು, ಆ ಥರ ಸೌತ್ ಅಮೆರಿಕಾ, ನ್ಯೂಜಿಲ್ಯಾಂಡ್, ಆಸ್ಟ್ರೇಲಿಯಾ, ಈ ಥರ ಎಲ್ಲ ಡಿಫ್ರೆನ್ಷಿಯೇಟ್ ಮಾಡಿ ಇಟ್ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಇಟ್ಸ್ ಗುಡ್. ಈ ಥರ ಒಂದೇ ಸಲ ಡಿಫ್ರೆನ್ಷಿಯೇಟ್ ಮಾಡಿ ಇಟ್ಬಿಟ್ರೆ. ಆ್ಯಕ್ಚುಲಿ ನಾನು ಒಂದು ಸಲ ಈ ಸೂಪರ್ ಮಾರ್ಕೆಟ್ದೇ ಒಂದು ಫುಲ್ ವ್ಲಾಗ್ ಮಾಡ್ತೀನಿ. ನೋಡಿ, ಎಲ್ಲ ಸಿಗುತ್ತೆ, ಬಟ್ ಎಲ್ಲ ಎಕ್ಸ್ಪೆನ್ಸಿವ್ ಅಷ್ಟೇ. ಅಲ್ಲಿ ಇದು ಬ್ರ್ಯಾಂಡ್ಸ್ ಕೂಡ ಸ್ವಲ್ಪ ನನಗೆ ಜ್ಞಾಪಕ ಐತೆ. ಐ ಡೋಂಟ್ ರಿಮೆಂಬರ್ ದ ಬ್ರ್ಯಾಂಡ್ಸ್ ಆ್ಯಕ್ಚುಲಿ. ಮತ್ತು ಎಲ್ಲ ನಿಮ್ಗೆ ಏನು ತೊಗೋಬೇಕು ಅಂದರೂ ಎಲ್ಲ ಎಕ್ಸ್ಪೆನ್ಸಿವ್ ಗುರು. ನೋಡಿ, ಇದು ಯಾವುದೋ ಬಿಸ್ಕೆಟ್ ಅಂತೆ, ಎರಡಕ್ಕೆ 3.5 ಯೂರೋ. ನೋಡಿ, 1 ಯೂರೋ ನಿಮಗೆ 90 ರುಪೀಸ್ ಅಂತ ಅಪ್ರಾಕ್ಸಿಮೇಟ್ ಹಾಕೊಂಡ್ರು ಎಲ್ಲ ಕಾಸ್ಟ್ಲಿನೇ ಇರುತ್ತೆ ನಿಮಗೆ. ಅದೇ ಇಲ್ಲಿ ಬಂದರೆ ದುಡಿತೀರಾ, ಖರ್ಚು ಕೂಡ ಹಂಗೆ ಇರುತ್ತೆ. ಬಟ್ ಇತಿಮಿತಿಲಿ ಇರಬೇಕು, ಸ್ವಲ್ಪ ಲಿಮಿಟಲ್ಲಿ ಇರಬೇಕು. ಖರ್ಚು ಮಾಡೋದ್ರಿಂದ ಹಿಡಿದು ಎಲ್ಲದರಲ್ಲೂ ದುಡಿತಾ ಇದ್ರೆ ಇಟ್ಸ್ ಓಕೆ. ಬಟ್ ನಾವು ಇನ್ನೂ ಓದ್ತಾ ಇದ್ದೀವಲ್ವ, ಸೊ ಜಾಸ್ತಿನ ಪರ್ಚೇಸ್ ಮಾಡೋಕ್ಕೆ ಹೋಗಬಾರ್ದು. ಏನೇನು ಅವಶ್ಯಕತೆ ಇದೆ ಅದು ಮಾತ್ರ ತೊಗೋಬೇಕು. ನೋಡಿ, ಇಲ್ಲಿ ಎಲ್ಲ ಮೀಟೆಲ್ಲ ಕಟ್ ಮಾಡಿ ಇಟ್ಬಿಟ್ಟಿದ್ದಾರೆ. ನನ್ನ ಪ್ರಕಾರ ಇದು ಬೀಫ್ ಅನಿಸುತ್ತೆ, ಗೊತ್ತಿಲ್ಲ ಆ್ಯಕ್ಚುಲಿ, ಸಾರಿ. ಇದು ಫುಡ್ ಐಟಮ್ಸ್, ಏನಾದರೂ ಸಲಾಡ್ ಥರ ಎಲ್ಲ. ಆಮೇಲೆ ಇಲ್ಲಿ ಸೂಪರ್ ಮಾರ್ಕೆಟ್ಸ್ ತುಂಬ ದೊಡ್ಡದಾಗಿರುತ್ತೆ, ಎಲ್ಲ ಸಿಗ್ತದೆ ಒಂದೇ ಸಲ. ಇಲ್ಲಿ ನೋಡಿ, ಈ ಥರ ಮೀಟ್ದು ಎಲ್ಲ ಈ ಥರ ಸ್ಟೋರ್ ಮಾಡಿರ್ತಾರೆ, ಎಲ್ಲ ಫ್ರೋಝನ್ ಆಗಿರುತ್ತೆ. ಆಮೇಲೆ ನಿಮಗೆ ಏನೇ ತೊಗೋಬೇಕಂದ್ರೂ ಎಲ್ಲ ಫ್ರೀಸ್ಡು. ಮತ್ತು ಇಲ್ಲಿ ಪಿಜ್ಜಾ ಕೂಡ ಫ್ರೀಸ್ ಸಿಗುತ್ತೆ, ಫ್ರೋಝನ್ ಸಿಗುತ್ತೆ. ನೋಡಿ, ಇಲ್ಲಿ ಐ ಡೋಂಟ್ ಥಿಂಕ್ ಏನೋ ಇದು ಅಂತ ನನಗೂ ಗೊತ್ತಿಲ್ಲ. ಇದು ಪ್ರಾನ್ಸು, ಯಾವುದೋ ಫಿಶ್ ಅನ್ಸುತ್ತೆ, ಅದುವೇ ಫಿಶ್ ಅಂತ ಬರ್ತಿದೆ ಇಲ್ಲಿ. ಪ್ರಾನ್ಸೋ ಫಿಶ್ ನನಗೂ ಗೊತ್ತಿಲ್ಲ. ನೋಡಿ, ಮತ್ತು ಒಂದೊಂದಕ್ಕೆ ರಾ ಮೀಟ್ ಇರುತ್ತೆ, ಒಂದೊಂದಕ್ಕೆ ನಿಮಗೆ ಇದೇ ಹಾಕ್ಬಿಟ್ಟಿರ್ತಾರೆ, ಮಸಾಲೆ ಹಾಕ್ಬಿಟ್ಟಿರ್ತಾರೆ. ಏನಿಲ್ಲ, ತೊಗೋಗಿ ಮನೇಲಿ ತಿನ್ನೋದಷ್ಟೇ, ತಿನ್ನೋದು. ನೋಡಿ, ಫ್ರೋಝನ್ ನ್ಯೂಡಲ್ಸು ಎಲ್ಲ ಫ್ರೋಸ್ ಮಾಡಿಬಿಟ್ಟಿರ್ತಾರೆ. ಪಾಸ್ತಾ, ಇದೇನಿದು ಚಿಕನ್ ಕರಿ ವಿತ್ ರೈಸು. ನೋಡಿ, ಎಲ್ಲ ಫ್ರೋಝನ್ ಸಿಗುತ್ತೆ. ಇದು ನೋಡಿ, ಚಿಕನ್ ಕರಿ ವಿತ್ ರೈಸು 5 ಯೂರೋ ಅಂತೆ. ಹತ್ತಿರ 5 9 45, 450 ರೂಪಾಯಿ ಅದಕ್ಕೆ. ಇವತ್ತಿನ ವ್ಲಾಗ್ ಇಷ್ಟೇ. ನಿಮಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಲಾಸ್ಟ್ 2 ವ್ಲಾಗಲ್ಲಿ ತುಂಬ ಸಪೋರ್ಟ್ ತೋರಿಸಿದ್ದೀರ. 1000 ವ್ಯೂಸ್, ಇನ್ನೊಂದೇನೋ 800 ಸಮಥಿಂಗ್ ವ್ಯೂಸ್ ಎಲ್ಲ ಹೋಗಿದೆ. ದಯಮಾಡಿ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ. ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ.
ಐರ್ಲ್ಯಾಂಡಲ್ಲಿ ಜಾಸ್ತಿ ಬ್ಲಾಗರ್ಸ್ ಇಲ್ಲ, ಅದಕ್ಕೋಸ್ಕರ ನಾನು ಮಾಡ್ತಾಯಿದ್ದೀನಿ. ಅದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್ ಥ್ಯಾಂಕ್ ಯು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. Your attention please.